ಅಂದ್ರೆ ನಿಮ್ಮ ಇದು ಹವ್ಯಾಸ ಎಷ್ಟು ವರ್ಷದಿಂದ ಇದೆ? ಒಂದು ಸುಮಾರು ಒಂದು 10-15 ವರ್ಷ. 15 ವರ್ಷದಿಂದ ಈ ಹವ್ಯಾಸ ಇದೆ. ನೀವು ಇಲ್ಲಿ ಬರ್ತಾ ಇರ್ತೀರಿ? ಬರ್ತಾ ಇರ್ತೇವೆ. ಇದೆಲ್ಲ ಶಿವಾಕ್ ಮತ್ತೆ ನಾಡದೋಣಿಯಲ್ಲಿ ಹೋಗ್ತೇವೆ. ನಾಡದೋಣಿಯಲ್ಲಿ ಹೋಗ್ತೀರಿ? ಹಿಂದಿನ ಕಾಲದಲ್ಲಿ ಇಲ್ಲಿ ಮೀನು ಭಾರಿ ಮೀನಲ್ಲ, ತುಂಬಾ ಮೀನು, ದೊಡ್ಡ ದೊಡ್ಡ ಮೀನುಗಳು. ದೊಡ್ಡ ಮೀನುಗಳು. ಮೀನು ಈಗ ಹಿಡಿದು ಬೋರ್ ಆಯ್ತು, ಸಿಗ್ಲಿಲ್ಲ. ಮೀನು ಹಿಡಿಲಿಕ್ಕೆ ತಾಳ್ಮೆ ಬೇಕು. ಹೌದು, ತಾಳ್ಮೆ ಬೇಕು. ತಾಳ್ಮೆ ಇದ್ರೆ ಮಾತ್ರ ಮೀನು ಸಿಗ್ತದೆ. ನಾವು ಅಪರೂಪಕ್ಕೆ ಒಮ್ಮೆ ಬರುದು. ಇದು ಹವ್ಯಾಸ ಎಷ್ಟು ವರ್ಷದಿಂದ ಇದೆ? ಇದೆ ಫಸ್ಟ್. ಇದೇ ಫಸ್ಟ್? ನೋಡಿ ಸ್ನೇಹಿತರು, ಇದೇ ಫಸ್ಟ್ ಅಂತೆ. ಇದು ಇವತ್ತು ಫಸ್ಟ್ ಅಥವಾ? ಯಾರೇ ಆಗಲಿ ಸಮುದ್ರ ತಟಕ್ಕೆ ಬಂದಾಗ ತಾವು ತಿನ್ನುವಂತಹ ಕುಡಿಯುವಂತಹ ಬಾಟಲ್ಗಳನ್ನು ದಯವಿಟ್ಟು ಸಮುದ್ರಕ್ಕೆ ಎಸೆಯಬೇಡಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC85ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಅಂತ ಹೇಳಿದರೆ, ಈ ಮಳೆಗಾಲದ ಬೇಸಿಗೆಯ ಸಮಯದಲ್ಲಿ ಮೀನು ಹಿಡಿಯೋ ಒಂದು ಕಾರ್ಯಕ್ರಮವನ್ನು ನೋಡೋಣ. ಯಾಕಂತ ಹೇಳಿದರೆ, ಕರಾವಳಿ ಜನರಿಗೆ ಒಂದು ಆದಿತ್ಯವಾರ ಬಂದೊಡನೆ ಮೀನು ಹಿಡಿಯುವಂತಹ ಒಂದು ಚಟ ಇರ್ತದೆ. ಈ ಮೀನು ಹಿಡಿಯುವ ಹವ್ಯಾಸ ಒಂದು ಬಹಳ ಉತ್ತಮವಾದ ಒಂದು ಹವ್ಯಾಸ. ಇದು ಯಾರಿಗೂ ತೊಂದರೆ ಇಲ್ಲ. ತಾನೊಬ್ಬನೇ ಹೋಗೋದು, ಗಾಳವನ್ನು ಹಿಡಿದು ಸಮುದ್ರಕ್ಕೆ ಎಸೆಯೋದು, ಮೀನು ಹಿಡಿಯುವುದರಲ್ಲಿ ಒಂದು ಸಂತೋಷ ಪಡೆಯುವಂಥದ್ದು. ನೋಡೋಣ ಇಲ್ಲಿ ಯಾರ್ಯಾರು ಸಂತೋಷ ಪಡ್ತಿದ್ದಾರೆ ಅಂತೇಳಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಮಲ್ಪೆಯ ಭಾಗ. ಈಗಾಗಲೇ ಕೆಲವರು ಬಂದಿದ್ದಾರೆ, ಇದೆಲ್ಲ ಮೀನು ಹಿಡಿಲಿಕ್ಕೆ ಶುರು ಮಾಡಿದ್ದಾರೆ. ನೋಡುವ ಇಲ್ಲಿ ಯಾರಾದರೂ ನಮ್ಮ ಸ್ನೇಹಿತರು ಇರ್ಬೋದು ಅಂತೇಳಿ. ನೋಡಿ ಇಲ್ಲೆಲ್ಲ ತೋರ್ತಿದೆ ನಿಮಗೆ ದೂರದಲ್ಲಿ ಕಲ್ಲುಗಳ ಜಾಗ. ಇದರಲ್ಲೆಲ್ಲರೂ ಆದಿತ್ಯವಾರ ಜನ ಹೆಚ್ಚೇ ಇರ್ತಾರೆ. ಯಾಕಂತ ಹೇಳಿದರೆ ರಜಾ ದಿನ ಆದ್ದರಿಂದ ಎಲ್ಲರೂ ಮೀನು ಹಿಡಿಯೋದ್ರಲ್ಲಿ ನಿರತರಾಗಿರ್ತಾರೆ. ಮೀನು ಹಿಡಿಬೇಕಾದ್ರೆ ಒಂದು ಸಮುದ್ರದ ದಡದಲ್ಲಿ ಹಿಡಿತಾರೆ, ಹಾಗೆಯೇ ಸಮುದ್ರಕ್ಕೆ ಹಾಕಿರುವಂಥ ಕಲ್ಲಿನಲ್ಲಿ ನಡೆದುಕೊಂಡು ಹೋಗಿ ಕೊನೆಯಲ್ಲಿ ನಿಂತು ಸಮುದ್ರಕ್ಕೆ ಬಿಸಾಡಿ ಹಿಡಿತಾರೆ. ಇಲ್ಲಿ ನೀವು ಕಾಣ್ತಿದ್ರಿ, ಇವರು ದಡದಲ್ಲಿ ನಿಂತು ಮೀನು ಹಿಡಿತಿದ್ದಾರೆ. ಅದೇ ರೀತಿ ಇಲ್ಲಿ ಅವರು ಕಲ್ಲಿನಲ್ಲಿ ನಿಂತು ಮೀನು ಹಿಡಿತಿದ್ದಾರೆ. ನೋಡುವ ಯಾರಿಗೆ ಏನು ಸಿಕ್ಕಿದೆ ಅಂತೇಳಿ. ನನ್ನ ಆತ್ಮೀಯ ಸ್ನೇಹಿತ ಉದಯ್ ಅವರು ಇದ್ದಂತಿದೆ. ನೋಡೋಣ, ಅವರೇ ಇರಬೇಕು. ತುಪ್ಪಿ ಹಾಕಿ ನಿಂತ ಸ್ಟೈಲ್ ನೋಡಿದರೆ ಮೋಸ್ಟ್ಲಿ ಇದು ಉದಯ್ ಅವರು ಇರಬೇಕು. ನೋಡೋಣ. ನೋಡಿ, ಎಲ್ಲ ಮೀನು ಹಿಡಿಯೋದ್ರಲ್ಲಿ ನಿರತರಾಗಿದ್ದಾರೆ. ಕೆಲವರು ಮೀನಿನ ಗಾಳಕ್ಕೆ ಮೇವು ಹಾಕ್ತಿದ್ದಾರೆ. ಅದೇ ರೀತಿ ಉಡುಪಿ ಆ್ಯಂಗ್ಲರ್ಸ್ ಅದರ ಮುಖ್ಯ ರೂವಾರಿಯವರು ಉದಯ್ ಹೇಳಿ. ನೋಡುವ, ಅವರನ್ನು ಮಾತಾಡ್ಸೋಣ ಈಗ. ಉದಯ್ ಅವರ ನಮಸ್ತೆ. ಬನ್ನಿ. ನಾನು ಹೇಳಿದಂತೆ ಇದು ಉದಯ್ ಅವರೇ ಆಗಿದ್ದಾರೆ. ನೋಡೋಣ ಇವ್ರ ಹತ್ರ ಒಂದು ಇಂದಿನ ಒಂದು ಆದಿತ್ಯವಾರದ ಮೀನುಗಾರಿಕೆಯ ಬಗ್ಗೆ, ಅಂದರೆ ಗಾಳ ಹಾಕಿ ಮೀನು ಹಿಡಿಯೋದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ಉದಯ್ ಅವರೇ. ನಮಸ್ತೆ. ಏನು ಬೆಳಿಗ್ಗೆ ಬೇಗ ಬಂದಿದ್ದೀರಾ? ಬೆಳಿಗ್ಗೆ ಒಂದು 7 ಗಂಟೆ. 7 ಗಂಟೆ ಬಂದಿದ್ದೀರಾ? ಏನು ಮೀನಿಗೆ ಏನಾದರೂ ಆಯ್ತಾ? ಮೀನು ಸ್ವಲ್ಪ ಕಾಣೆ ಆಗಿದೆ. ಕಾಣೆ ಆಗ್ತಿದೆ. ಮತ್ತೆ ಸ್ವಲ್ಪ ಕೊಡುವೆ ಆಗ್ತಿದೆ. ಅಂದ್ರೆ ನಿಮ್ಮ ಇದು ಹವ್ಯಾಸ ಎಷ್ಟು ವರ್ಷದಿಂದ ಇದೆ? ಒಂದು ಸುಮಾರು ಒಂದು 10-15 ವರ್ಷ. 15 ವರ್ಷದಿಂದ ಈ ಹವ್ಯಾಸ ಇದೆ. ನೀವು ಇಲ್ಲಿ ಬರ್ತಾ ಇರ್ತೀರಿ? ಬರ್ತಾ ಇರ್ತೇವೆ. ಇದೆಲ್ಲ ಶಿವಾಕ್ ಮತ್ತೆ ನಾಡದೋಣಿಯಲ್ಲಿ ಹೋಗ್ತೀರಿ, ಇದೆಲ್ಲ ಮಾಡ್ತಾ ಇರ್ತೀರಿ. ಅದು ಬಿಟ್ಟು ಬೇರೆ ಏನಿದೆ ನಿಮ್ಮ ಹವ್ಯಾಸ? ಅಂದ್ರೆ ಈ ಮೀನುಗಾರಿಕೆಯ ಬಗ್ಗೆ, ಅಂದ್ರೆ ಈ ಗಾಳ ಹಾಕಿ ಮೀನು ಹಿಡಿಯೋದ್ರ ಬಗ್ಗೆ ಆಡುವಂಥದ್ದು. ಕ್ರಿಕೆಟ್, ವಾಲಿಬಾಲ್, ಶಟಲ್. ನಾನು ಅದೇ ಕೇಳಿದ್ದೆ, ನೀವು ಇಲ್ಲಿ ಮೀನು ಹಿಡಿಯುವ ಸ್ಪರ್ಧೆಯನ್ನು ಮಾಡ್ತೀರಿ ಅಂತೇಳಿ ಒಂದು ನನಗೆ. ಇದು 23ನೇ ತಾರೀಕು, ನಾಡಿದ್ದು ಸಂಡೇ ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ಮೀನು ಹಿಡಿಯುವ ಸ್ಪರ್ಧೆ 2ನೇ ವರ್ಷದ್ದು ನಡೀತಿದೆ. 2ನೇ ವರ್ಷದ್ದು ನಡೀತಿದೆಯಾ? ಇದು ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಸುಮಾರು ನಾವು ಒಂದು 20 ಜನರ ತಂಡ ಇದ್ದೇವೆ, ಉಡುಪಿ ಆ್ಯಂಗ್ಲರ್ಸ್ ಅಂತ. ಈ ವರ್ಷ 2ನೇ ವರ್ಷ ಮಾಡ್ತಿದ್ದೇವೆ. ಹೋದ ವರ್ಷ ನಾವು 20,000 ನಗದು ಬಹುಮಾನ ಇಟ್ಟಿದ್ದೆವು, ಫಸ್ಟ್ ಪ್ರೈಸ್. ಅದೇ ರೀತಿ ಈ ವರ್ಷ ಸ್ವಲ್ಪ ಜಾಸ್ತಿ ಅಮೌಂಟ್ ಇಟ್ಟಿದೆ. 33,000 ಮತ್ತೆ 22,000, 11,000 ಮತ್ತೆ ದೊಡ್ಡ ಮೀನು ಹಿಡಿದವರದೊಂದು ಸ್ಪೆಷಲ್ ಪ್ರೈಸ್ ಕೊಡ್ತಿದ್ದೇವೆ, 5,000. ಇದಕ್ಕೆ ಎಲ್ಲೆಲ್ಲಿಂದೆಲ್ಲ ಜನ ಬರ್ತಾರೆ ಉದಯ್ ಅವರೇ? ಸಾಧಾರಣ ನಮಗೆ ಈಗ ಆಲ್ರೆಡಿ ಈಗ 80 ಟೀಮ್ ರಿಜಿಸ್ಟರ್ ಆಗಿದೆ. ನಾವು 70 ಟೀಮ್ ಅಂತ ಅಂದಾಜು ಮಾಡಿದ್ದೆವು. ಬಟ್ ಈಗ ನಾವು ಎಂತಾಗಿದೆ ಅಂದ್ರೆ ಹೊರ ರಾಜ್ಯಗಳಿಂದ ತುಂಬ ಟೀಮ್ ಬಂದಿದ್ದೆವು. ಹೊರ ರಾಜ್ಯದಿಂದ ಬರ್ತದೆ. ಒಡಿಸ್ಸಾ, ಮಹಾರಾಷ್ಟ್ರ ಮತ್ತೆ ಗೋವಾ ಇಂಥ ತುಂಬಾ ರಾಜ್ಯದಿಂದ ಬರ್ತಿದೆ. ಹಾಗಾಗಿ ನಮಗೆ ಮೊದಲು ಒಂದು 60 ಟೀಮು ಹೊರ ರಾಜ್ಯದಿಂದಲೇ ಬುಕ್ ಆಗಿತ್ತು.
ಹಾಗೆ ಈಗ ಲೋಕಲ್ ಅವರು ನಮ್ಗೆ ಲಾಸ್ಟ್ ಟೈಮ್ ನಮ್ಗೆ ಚಾನ್ಸ್ ಒಂದು ಕೊಡಿ ಅಂತ ಈಗ ಒಂದು 20 ಟೀಮ್ ಲೋಕಲ್ಗೆ ಕೊಟ್ಟಿದ್ದೇವೆ. ಇನ್ನೂ ತಂಡ ಬರ್ತಾ ಇದೆ, ಆದ್ರೆ ನಾವು ಈಗ ರಿಜಿಸ್ಟ್ರೇಷನ್ ಒಂದ್ಸಲ ಸ್ಟಾಪ್ ಮಾಡಿದ್ದೀರಿ. ಈಗಾಗಲೇ ಎಷ್ಟು ಜನ ಬಂದಿದ್ದಾರೆ? 80 ಟೀಮ್ ಆಗಿದೆ. 80 ಟೀಮ್ ಇದೆ. ನಿಯಮಗಳಲ್ಲಿ ಏನಿದೆ ನಿಮ್ಮ ಇದರ ಪ್ರಕಾರ? ನಿಯಮಗಳು ಅಂದ್ರೆ ನಮ್ಗೆ 7 ಗಂಟೆಯಿಂದ ಯಾವುದೇ ಕಲ್ಲನ್ನು ಅವರ ಚಾಯ್ಸ್ ಮಾಡಿ ನಾವು ಇಲ್ಲಿಗೆ ಸಮುದ್ರಕ್ಕೆ ತಡೆಗೋಡೆ ಅಂದ್ರೆ 35 ಕಲ್ಲುಗಳಿದೆ. 35 ಇದೆ. 35 ಅದರಲ್ಲಿ ಅವರಿಗೆ ಒಂದು ತಂಡ ಒಂದು ಕಲ್ಲಲ್ಲಿ ನಿಲ್ಬೇಕು. ಯಾವ ತಂಡಕ್ಕೂ ಯಾವ ಕಲ್ಲಿಗೂ ಹೋಗ್ಬೋದು. ಯಾವ ಕಲ್ಲಿಗೂ ಹೋಗ್ಬೋದು. ಮತ್ತೆ ಅದು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಹೇಗೆ ಹಿಡಿತೀರಿ ನೀವು? ನಾವು ಒಂದು ತಂಡದವರು ಒಂದು ತಂಡದಲ್ಲಿ 3 ಜನ ಭಾಗವಹಿಸಲಿಕ್ಕೆ. ಆ 3 ಜನ ಹಿಡಿದ ಮೀನು ಯಾವ ತಂಡದಲ್ಲಿ ಜಾಸ್ತಿ ಮೀನು ಹಿಡಿತಾರೆ ವೆಯ್ಟ್ ಲೆಕ್ಕದಲ್ಲಿ ಲಾಸ್ಟ್ ಒಂದು ಕೆಜಿ ಲೆಕ್ಕ ಮಾಡ್ತಾರೆ. ಯಾರಾದ್ರೂ ವೆಯ್ಟ್ ಜಾಸ್ತಿ ಇದೆ ಅವರಿಗೆ ಮೀನು ದೊಡ್ಡದು ಸಣ್ಣದು ಅಂತ ಹೇಳಿಲ್ಲ, ವೆಯ್ಟ್ ಮೇಲೆ ಅವರಿಗೆ ಒಂದು 5,000 ನಗದು ಭವನ ಎಲ್ಲ ಮೀನಿಗಿಂತ ದೊಡ್ಡದಾಗಿದ್ರೆ ಅವರಿಗೆ ಒಂದು 5,000. ಬಹಳ ಬಹಳ ಉತ್ತಮ ಕೆಲಸ ಮಾಡ್ತಿದ್ರಿ. ಯಾಕಂತ ಹೇಳಿದ್ರೆ ಈ ಹವ್ಯಾಸ ಕರಾವಳಿ ಜನರಿಗೇನೆ ಅಂತ ನಾವು ಇಳಿಸ್ಕೊಂಡಿದ್ದೆವು. ಆದ್ರೆ ನಿಮ್ಮ ಒಂದು ಸಂಘಟನೆಯಿಂದ ಇಲ್ಲಿ ಒಂದು ನೀವು ಆಚರಣೆಯಿಂದ ಈ ಮೀನು ಹಿಡುವ ಸ್ಪರ್ಧೆಯಿಂದ ಯಾವ ಊರಿಂದ ಬರ್ತಾರೆ ಅಂತೇಳಿ ಇವತ್ತು ಗೊತ್ತಾಗ್ತದೆ. ಏನೇ ಆಗಲಿ ನಾಳ್ದು ಆದಿತ್ಯವಾರ ನಡೆಯುವಂಥ ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ನೋಡೋಣ, ಆ ದಿನವೂ ನಾನು ಬರ್ತೇನೆ ನಿಮ್ಮ ಮುಖೇನ. 7 ಗಂಟೆ ಸ್ಟಾರ್ಟ್ ಆಗ್ತದೆ. ತುಂಬ ಜನ ಇಲ್ಲಿ ಬರ್ತಾರೆ. ಮತ್ತೆ ನೈಟ್ ಒಂದು ಸ್ಟೇಜ್ ಪ್ರೋಗ್ರಾಮ್ ಇದೆ ಹೇಳ್ಕೊಂಡಿದ್ದೇವೆ ನಾವು. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಖಂಡಿತವಾಗಿ ನೋಡಿದ್ರೆ ಸ್ನೇಹಿತರೆ, ಯಾರ್ಯಾರಿಗೆ ಮೀನು ಹಿಡಿಯುವ ಒಂದು ನೋಡುವ ಆಸಕ್ತಿ ಇದೆ, ನಮ್ಮ ಉದಯ ಅವರು ಈಗಲೇ ಕೇಳಿಕೊಂಡಿದ್ದಾರೆ. ಬರುವ ಆದಿತ್ಯವಾರ ಎಲ್ಲರೂ ನಮ್ಮ ಮಲ್ಪೆಯ ಮಟ್ಟು ಜಾಗಕ್ಕೆ ಬನ್ನಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ಲಿನ ಮೇಲೆ ನಿಂತು ಇವರು ಗಾಳ ಹಾಕ್ತಿದ್ರೆ ಅಲ್ಲಿ ದೂರದಲ್ಲಿ ನೋಡಿ ಬೋಟಿನಲ್ಲಿ ಅವರು ಮೀನು ಹಿಡಿತಿದ್ದಾರೆ. ಇಂತಹ ದೃಶ್ಯ ನೋಡಬೇಕಾದ್ರೆ ನೀವು ಮಟ್ಟಿಗೇನೆ ಬರಬೇಕಾಗ್ತದೆ. ಇದಕ್ಕೆ ಬುಲ್ ಟ್ರಾಲ್ ಅಂತ ಹೇಳ್ತಾರೆ. ಅಂದರೆ 2 ಬೋಟುಗಳ ನಡುವೆ ಬಲೆ ಕಟ್ಟಿ ಇಳಿದುಕೊಂಡು ಬಂದು ಮೀನು ಹಿಡಿಯುವಂತಹ ಒಂದು ಕ್ರಮ. ಇದು ಬುಲ್ ಟ್ರಾಲ್ ಮೀನುಗಾರಿಕೆ. ಉದಯ ಅವರು ಹೋದರು ತಮ್ಮ ಒಂದು ಹವ್ಯಾಸವನ್ನು ಪುನಃ ಆರಂಭಗೊಳಿಸಲು. ಅದೇ ರೀತಿ ನೀವಿಲ್ಲಿ ಕಾಣ್ತಿರುವುದು ನೋಡಿ, ಇಲ್ಲಿ 31 ಕಲ್ಲುಗಳಿವೆ. ಈ ರೀತಿಯ 31 ಕಲ್ಲುಗಳಿವೆ. ಎಲ್ಲ ಕಲ್ಲುಗಳಲ್ಲಿ ಮೀನು ಹಿಡಿಯುವ ಹವ್ಯಾಸಿಗಾರರು ನೀವು ಕಾಣ್ಬೋದರವಾದ ಒಂದು ಜಾಗ. ಇಲ್ಲಿ ಕಡಲ ತಡಿಯಲ್ಲಿ ನಿಂತು ಮೀನುಗಾರಿಕೆ, ಗಾಳ ಹಾಕಿ ಮೀನು ಹಿಡಿಯುವಂಥದ್ದು. ಅದೇ ರೀತಿ ಕಲ್ಲಿನ ಮೇಲೆ ನಿಂತು ಮೀನು ಹಿಡಿಯುವ ಒಂದು ಹವ್ಯಾಸದ ಈ ಕಾರ್ಯ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲೊಬ್ಬ ಯುವಕ. ನಮಸ್ತೆ. ಎಂತ ಅಣ್ಣ ಹೆಸರು? ತನುಷ್. ಎಸ್ ತನುಷ್. ಇದು ಹವ್ಯಾಸ ಎಷ್ಟು ವರ್ಷದಿಂದ ಇದೆ? ಇದೇ ಫಸ್ಟಾ? ನೋಡಿ ಸ್ನೇಹಿತರೆ, ಇದೇ ಫಸ್ಟ್ ಅಂತೆ. ಇದು ಇವತ್ತು ಫಸ್ಟ್ ಅಥವಾ ಬೇರೆ ಇದೆಲ್ಲ ಹಾಕ್ತಿದ್ವಿ? ಹೌದಾ? ಬೀಣೆಯಲ್ಲಿ ಹಾಕ್ತದೆ. ಇವತ್ತು ಸ್ಟಿಕ್ ಹಾಕೊಂಡದಾ? ಓ, ಇದು ತನುಷ್, ಇದು ಸ್ಟಿಕ್. ನೋಡಿ ಸ್ನೇಹಿತರೆ, ಇದಕ್ಕೆ ಹೇಳೋದು ಹವ್ಯಾಸ ಬೆಳೀತಾ ಅದು ಯಾವ ರೀತಿಯಲ್ಲಿ ಮುಂದುವರಿತದೆ ಎನ್ನುವುದಕ್ಕೆ ತನುಷ್ ಒಂದು ಕಾರಣ. ಏನಾದರೂ ಮೀನು ಸಿಕ್ಕಿತಾ ತನುಷ್? 2 ಮೀನು ಸಿಕ್ಕಿತಾ? ಎಲ್ಲಿದೆ? ಅದರಲ್ಲಿದೆಯಾ? ನೋಡಿ, ತನುಷ್ನವರ ಮೀನು ಇಲ್ಲಿದೆ ಅಂತೆ. ಇಲ್ಲಿದೆ ಕಂಡಿಗೆ ಮೀನು. ವಾ, ನೋಡಿ ತನುಷ್ ಅವರ ಮೀನು ಕಂಡಿಗೆ. ಇರಲಿ ತನುಷ್, ಕೆಳಗೆ ಹಿಡಿದು ಬೇಡ, ಇರಲಿ ಸಾಕು, ಇಷ್ಟು ಸಾಕು. ಕಂಡಿಗೆ ಮೀನು ಹಿಡಿದಿದ್ದಾರೆ. ಅಕ್ಷಯ್ ಹೇಳಿಯಾ? ತನುಷ್ನ ಫ್ರೆಂಡಾ? ಎಂತ ಮೀನು ಮನೆ ಹತ್ರದವರ ಮೀನು ಹಿಡಿಯುವುದು ನೋಡ್ಲಿಕ್ಕೆ ಬಂದದ? ಮೀನು ಹಿಡಿಲಿಕ್ಕೆ ತಾಳ್ಮೆ ಬೇಕು. ತಾಳ್ಮೆ ಇದ್ರೆ ಮಾತ್ರ ಮೀನು ಸಿಗ್ತದೆ. ಇರ್ಲಿ, ಏನೇ ಆಗ್ಲಿ ಈ ಹವ್ಯಾಸ ಜೀವನದಲ್ಲಿ ಬೇಕು, ಬೆಳೆಸ್ಕೊಳ್ಳಿ, ಒಳ್ಳೇದಾಗ್ಲಿ. ನಾಳ್ದು ಕಾಂಪಿಟೇಷನ್ ಇದೆ, ಬನ್ನಿ ನೆಕ್ಸ್ಟ್ ಆದಿತ್ಯವಾರ. ಸ್ನೇಹಿತರೆ, ಇಂದಿನ ಯುವ ಜನಾಂಗದಲ್ಲಿ ಸಮೇತ ಇಂತಹ ಒಂದು ಹವ್ಯಾಸ ಬೆಳೆಸ್ಕೊಳ್ಳೋದು ಬಹಳ ಆಶ್ಚರ್ಯಕರ. ಯಾಕಂತ ಹೇಳಿದ್ರೆ ಇಂದಿಗಾಗುವಾಗ ಎಲ್ಲ ಈ ಯುವ ಜನರು ಹೆಚ್ಚಾಗಿ ಮೊಬೈಲ್, ಲ್ಯಾಪ್ಟಾಪು ಇಂಥದ್ರಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಇರುವಾಗ ಸಹ ಈ ಒಂದು ಹವ್ಯಾಸನ ಬೆಳೆಸಿಕೊಂಡು ಬಂದ ಈ ಯುವಕರು ನಿಜಕ್ಕೂ ಮಾದರಿ. ಈಗ ಅವರು ಬಿಸಾಡಲಿಕ್ಕೆ ಅನುವಾಗಿದ್ದಾರೆ ನೋಡಿ. ಈಗ ತಾನೇ ಬಿಸಾಡಿದ್ದಾರೆ ಅವರು. ನೋಡಿ, ಇವರಿಗೆ ಒಂದು ಮೀನು ಸಿಕ್ಕಿದೆ.
ಖಂಡಿಗೆ ಮೀನು ನಾವು ಕಾಣ್ತಾ ಇದ್ದೀರಿ. ಈಗ ತಾನೇ ಅವರು ಅದನ್ನು ಬಿಸಾಡಿ ಒಂದು ಖಂಡಿಗೆ ಮೀನನ್ನು ಹಿಡಿದಿದ್ದಾರೆ. ಮೀನು ಹಿಡಿಯುವ ನೋಡುವ ಒಂದು ಹವ್ಯಾಸ, ಇದಕ್ಕೆ ವಯಸ್ಸಿಲ್ಲ. ಇಲ್ಲಿ ಒಬ್ಬರು ಬರ್ತಾ ಇದ್ದಾರೆ ನೋಡಿ, ಅವರು ಸಮೇತ ಮೀನು ಹಿಡಿಯುವುದನ್ನು ನೋಡಲಿಕ್ಕೆ ಹೋಗಿರಬೇಕು. ನಮಸ್ತೆ. ಎಂಚಲ್ಲಾರ ಸೌಖ್ಯ ಮಗ ತಾನೇ ಎಂಚಿ ಬರ್ತಾರೆ? ನಾನು ಇಂತೇನೆ ಗಾಳ ಮಾಡ್ಬೇಕಂತದ್ದು ತೂಕ ಅಂತದ್ದು ಬರ್ತೀನಿ. ಇದು ಕನ್ನಡ ಬರ್ಕೊಂಡತೆ? ಕನ್ನಡ ಬರ್ತೀನಿ. ನಮಸ್ತೆ. ಆಗಲಿ, ಏನೇ ಆಗಲಿ. ಇವತ್ತು ನೀವು ಏನು ನೋಡ್ತಿದ್ದೀರಿ ಇಂದಿನ ಪರಿಸ್ಥಿತಿ? ನಾವು ಇವತ್ತು ಹೀಗೆ ನೋಡುವ ಗಾಳ ಹಾಕ್ತಿದ್ದಾರೆ ಇಲ್ಲಿ, ಹಾಗೆ ನೋಡ್ಲಿಕ್ಕೆ ಬಂದದ್ದು. ನಾವು ಕೃಷಿ ಮಾಡ್ತೇವೆ, ಹಾಗಾಗಿ ನೀರಷ್ಟು ಕ್ಲಿಯರ್ ಇಲ್ಲ ಅಲ್ಲ? ಹೌದು. ಹಾಗಾಗಿ ಈಗ ನಿಮ್ಮ ಅಂದಿನ ಕಾಲದಲ್ಲಿ ಮೀನುಗಳು ಅಂದಿನ ಕಾಲದಲ್ಲಿ ಇಲ್ಲಿ ಮೀನು ಭಾರಿ ಮೀನು, ಭಾರಿ ಮೀನಲ್ಲ? ತುಂಬಾ ಮೀನು, ದೊಡ್ಡ ದೊಡ್ಡ ಮೀನುಗಳು, ದೊಡ್ಡ ದೊಡ್ಡ ಮೀನುಗಳು. ಅದೇ ರೀತಿ ಈಗ ನೋಡಿದ್ರೆ ಮೀನು ಸಿಗೋದು ಬಹಳ ಕಡಿಮೆ ಇದೆಲ್ಲ? ಈಗ ಅಷ್ಟು ಇಲ್ಲ. ಹೌದು. ನಿಮ್ಮ ಅನುಭವದ ಪ್ರಕಾರ ಇದು ಏನು ಕಾರಣ ಆಗಿರ್ಬೋದು? ಕಾರಣ ಒಂದು ದಿಕ್ಕಿನಲ್ಲಿ ಮಳೆ ಕಡಿಮೆ, ಮಳೆ ಕಡಿಮೆ, ಮತ್ತೆ ಎರಡನೇ ನಿಮ್ದು ಇದರಲ್ಲಿ ಈ ನೀರಿನ ಹವಾ ಸ್ವಲ್ಪ ಕಲುಷಿತ ಆಗಿದೆ. ಹೌದೌದು. ಇದು ಸಹ ಕಾರಣ ಇರ್ಬೋದಲ್ಲ? ಇರ್ಬೋದು. ಈ ನೀರಿನಲ್ಲಿ ಸಿಕ್ಕಾಪಟ್ಟೆ ನಾವು ಇಂದಿನ ಒಂದು ಏನು ಪ್ರಕೃತಿ ನೆಲೆಯಲ್ಲೆಲ್ಲ ಸಮುದ್ರಕ್ಕೆ ಬಿಸಾಡಿ 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 ಅದು ಸಹ ಒಂದು ಕಾರಣ ಇರ್ಬೋದಲ್ಲ? ಆದ್ರೆ ಮೊದಲು ನನ್ನ ಪ್ರಕಾರ, ನಾನು ನಿಮ್ಮನ್ನು ತುಂಬಾ ವರ್ಷದ ಹಿಂದೆ ನೋಡಿದ ನೆನಪು. ಆದರೆ ಆವಾಗ ಒಂದು 40 ವರ್ಷದ ಹಿಂದೆ ಇಲ್ಲಿ ಬರುವಂತ ಮೀನುಗಳು ನಿಮ್ಮ ಕಾಲದಲ್ಲಿ ಆ ದೊಡ್ಡ ದೊಡ್ಡ ಮೀನು ಹಿಡಿದಿದ್ದೀರಿ. ಏನೇ ಆಗ್ಲಿ, ನಾಳ್ದು ಆದಿತ್ಯವಾರ ಇಲ್ಲಿ ಕಾಂಪಿಟಿಷನ್ ಇದೆ. ಹೌದು, ನೀವೆಲ್ಲ ಇಲ್ಲಿಯವರೆಲ್ಲ, ಹಾಗಾಗಿ ನೀವು ಬನ್ನಿ ಅಂತೇಳಿ ನಾನು ಈ ಮೂಲಕ ತುಂಬಾ ಖುಷಿ ಆಯ್ತು. ನೋಡಿದ್ರಲ್ಲ ಸ್ನೇಹಿತರೆ, ಹಿರಿಯರು ಹೇಳಿದಂತೆ ಅಂದಿನ ಕಾಲದ ಒಂದು ಮೀನುಗಾರಿಕೆಯ ಚಂದವೇ ಬೇರೆ ಇತ್ತು. ಯಾಕಂತ ಹೇಳಿದ್ರೆ ಇಂದು ಈ ರೀತಿ ಆಗಲಿಕ್ಕೆ ಕಾರಣ ಬೇರೆ ಯಾರಲ್ಲ, ನಾವುಗಳೇ. ಸಿಕ್ಕ ಸಿಕ್ಕ ಕಸಗಳನ್ನು ಸಮುದ್ರಕ್ಕೆ ಎಸಗಿ ಎಲ್ಲ ಮಲಿನಗೊಳಿಸಿ ಮೀನುಗಳು ಆಹಾರ ತಿನ್ನದಂತೆ ಮಾಡಿದಂಥ ನಮ್ಮನ್ನು ನಾವೇ ಬೆನ್ನು ತಟ್ಟಿಕೊಳ್ಳುವಂಥ ಸಂದರ್ಭ ಇಂದಿಗೆ ಬಂದಿದೆ. ಆದ್ದರಿಂದ ಈ ಮೂಲಕ ಹೇಳ್ತಿದ್ದೇನೆ, ಯಾರೇ ಆಗಲಿ ಸಮುದ್ರ ತಟಕ್ಕೆ ಬಂದಾಗ ತಾವು ತಿನ್ನುವಂತಹ ಕುಡಿಯುವಂತಹ ಬಾಟಲ್ಗಳನ್ನು ದಯವಿಟ್ಟು ಸಮುದ್ರಕ್ಕೆ ಎಸೆಯಬೇಡಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಯುವ ಜನಾಂಗದಲ್ಲೂ ಗಾಳ ಹಾಕಿ ಮೀನು ಹಿಡಿಯುವಂತಹ ಒಂದು ಹವ್ಯಾಸದವರಿದ್ದಾರೆ. ಈ ಹವ್ಯಾಸ ಬಹಳ ಉತ್ತಮವಾಗಿದೆ. ಬನ್ನಿ, ಬರುವ ಆದಿತ್ಯವಾರ ಇದೇ ಮಟ್ಟುವಿನಲ್ಲಿ ನಡೆಯುವ ಮೀನು ಸ್ಪರ್ಧೆಯನ್ನು ನೋಡಲು ನೀವೆಲ್ಲ ಬನ್ನಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಾಯ್.